ನಮಸ್ಕಾರ ಸ್ನೇಹಿತರೆ. ಕೇರಳದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಬಡ ಕೂಲಿ ಕಾರ್ಮಿಕನಿಗೆ ಬರೋಬ್ಬರಿ 75 ಲಕ್ಷ ರೂಪಾಯಿ ಲಾಟರಿ ಹೊಡೆದಾಗ ಆತ ಖುಷಿ ಪಡುವ ಬದಲು ಭಯದಿಂದ ನೆಟ್ಟಗೆ ಓಡಿದ್ದು ಎಲ್ಲಿಗೆ ಗೊತ್ತಾ? ನೇರವಾಗಿ ಪೊಲೀಸ್ ಸ್ಟೇಷನ್ಗೆ. ಹೌದು, ನನ್ನ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುತ್ತಾರೇನೋ ಎಂಬ ಭಯದಿಂದ ಆತ ರಾತ್ರೋರಾತ್ರಿ ಪೊಲೀಸ್ ಠಾಣೆಗೆ ಓಡಿ ಹೋಗಿ ರಕ್ಷಣೆ ಕೇಳಿದ್ದಾನೆ. ಈ ರೋಚಕ ಘಟನೆ ನಡೆದಿದ್ದು ಎಲ್ಲಿ, ಆ ವ್ಯಕ್ತಿ ಯಾರು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಯಾರು ಈ ಎಸ್.ಕೆ. ಬದೀಶ್? ಈ ಕಥೆಯ ನಾಯಕನ ಹೆಸರು ಎಸ್.ಕೆ. ಬದೀಶ್. ಇವರು ಮೂಲತಃ ಪಶ್ಚಿಮ ಬಂಗಾಳದವರು. ಹೊಟ್ಟೆಪಾಡಿಗಾಗಿ ಕುಟುಂಬವನ್ನು ಸಲಹುವುದಕ್ಕಾಗಿ ಸ್ವಂತ ಊರು ಬಿಟ್ಟು ಸಾವಿರಾರು ಕಿಲೋಮೀಟರ್ ದೂರದ ಕೇರಳಕ್ಕೆ ವಲಸೆ ಬಂದಿದ್ದರು. ಕೇರಳದ ಎರ್ನಾಕುಲಂ ಜಿಲ್ಲೆಯ ಚೋಟಾನಿಕರ ಎಂಬ ಪ್ರದೇಶದಲ್ಲಿ ಇವರು ರಸ್ತೆ ನಿರ್ಮಾಣ ಕೆಲಸದಲ್ಲಿ, ಅಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ನಾವೇನ್ ಹೇಳ್ತೇವೆ, ಅದರಲ್ಲಿ ಕೆಲಸ ಮಾಡುತ್ತಿದ್ದರು. ಪ್ರತಿದಿನ ಬಿಸಿಲಿನಲ್ಲಿ ಬೆವರು ಹರಿಸಿ ಕೆಲಸ ಮಾಡುವುದು, ಬಂದ ಕೂಲಿಯಲ್ಲೇ ತೃಪ್ತಿಪಟ್ಟು ಜೀವನ ನಡೆಸುವುದು ಇವರ ದಿನಚರಿಯಾಗಿತ್ತು. ಇಷ್ಟು ದಿನ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಬದೀಶ್ ಅವರಿಗೆ ಒಂದಲ್ಲ ಒಂದು ದಿನ ತಮ್ಮ ಬಡತನ ತೀರಬಹುದು ಎಂಬ ಸಣ್ಣ ಭರವಸೆ ಇತ್ತು. ಅದಕ್ಕಾಗಿ ಅವರು ಆಗಾಗ ತಮ್ಮ ಅದೃಷ್ಟ ಪರೀಕ್ಷಿಸಲು ಕೇರಳ ಸರ್ಕಾರದ ಲಾಟರಿ ಟಿಕೆಟ್ ಖರೀದಿಸುತ್ತಿದ್ರು. ಅಂದು ಮಂಗಳವಾರ ಸಾಯಂಕಾಲದ ಸಮಯ. ದಿನವಿಡೀ ಕಷ್ಟಪಟ್ಟು ಕೆಲಸ ಮುಗಿಸಿದ ಬದೀಶ್ ಕೇರಳ ಸರ್ಕಾರದ ಸ್ತ್ರೀ ಶಕ್ತಿ ಲಾಟರಿ ಈ ಟಿಕೆಟ್ ಒಂದನ್ನು ಖರೀದಿಸಿದ್ರು. ಈ ಹಿಂದೆಯೂ ಅವರು ಸಾಕಷ್ಟು ಬಾರಿ ಲಾಟರಿ ಟಿಕೆಟ್ ತಗೊಂಡಿದ್ರು, ಆದ್ರೆ ಒಮ್ಮೆಯೂ ಅವರಿಗೆ ₹1 ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಈ ಬಾರಿಯೂ ಅವರಿಗೆ ದೊಡ್ಡ ನಿರೀಕ್ಷೆಯೂ ಇರಲಿಲ್ಲ. ಸಿಕ್ಕರೆ ಸಿಗಲಿ, ಇಲ್ಲದಿದ್ದರೆ ಬಿಡು ಎಂಬ ಭಾವನೆಯಲ್ಲಿ ಫಲಿತಾಂಶ ನೋಡಲು ಕುಳಿತಿದ್ದರು. ಆದರೆ ಫಲಿತಾಂಶ ಬಂದಾಗ ಬದೀಶ್ ಅವರಿಗೆ ನಂಬಲು ಸಾಧ್ಯವಾಗಲಿಲ್ಲ. ಹೌದು, ಅವರಿಗೆ ಮೊದಲ ಬಹುಮಾನವಾಗಿ ಬರೋಬ್ಬರಿ 75 ಲಕ್ಷ ರೂಪಾಯಿ ಒಲಿದು ಬಂದಿತು. 75 ಲಕ್ಷ. ದಿನಕ್ಕೆ ಕೆಲವೇ ₹100 ದುಡಿಯುತ್ತಿದ್ದ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನಿಗೆ ಇದು ಸಣ್ಣ ಮೊತ್ತವಲ್ಲ. ಆ ಟಿಕೆಟ್ ಸಂಖ್ಯೆಯನ್ನು ಪದೇ ಪದೇ ನೋಡಿ ಖಚಿತಪಡಿಸಿಕೊಂಡ ಬದೀಶ್ ಅವರಿಗೆ ಒಮ್ಮೆಲೆ ಆಘಾತವಾಯಿತು. ಕನ್ಫರ್ಮ್ ಆದ್ಮೇಲೆ ಬದೀಶ್ ಅವರ ಮನಸ್ಸಿನಲ್ಲಿ ಖುಷಿಗಿಂತ ಹೆಚ್ಚಾಗಿ ಭಯ ಆವರಿಸಿಕೊಂಡಿತು. ಅವರು ಹೊಸದಾಗಿ ಕೇರಳಕ್ಕೆ ಬಂದಿದ್ದರಿಂದ ಅವರಿಗೆ ಅಲ್ಲಿನ ಮಲಯಾಳಂ ಭಾಷೆ ಸರಿಯಾಗಿ ಬರುತ್ತಿರಲಿಲ್ಲ. ಈ ಹಣವನ್ನು ಬ್ಯಾಂಕಿಗೆ ಹೇಗೆ ಜಮಾ ಮಾಡಬೇಕು, ನಿಯಮಗಳೇನು ಎಂಬ ಯಾವುದೇ ಮಾಹಿತಿ ಅವರಿಗೆ ತಿಳಿದಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ವಿನ್ನಿಂಗ್ ಟಿಕೆಟ್ ನನ್ನ ಬಳಿ ಇದೆ ಎಂದು ಯಾರಿಗಾದರೂ ತಿಳಿದರೆ ಯಾರಾದರೂ ಇದನ್ನು ನನ್ನಿಂದ ಕಸಿದುಕೊಳ್ಳುತ್ತಾರೇನೋ, ನನಗೆ ತೊಂದರೆ ಮಾಡುತ್ತಾರೇನೋ ಎಂಬ ತೀವ್ರ ಭಯ ಅವರನ್ನು ಕಾಡತೊಡಗಿತ್ತು. ಮನಸ್ಸಿನಲ್ಲಿ ಭಯ ಹೆಚ್ಚಾಗುತ್ತಿದ್ದಂತೆಯೇ ಮಂಗಳವಾರ ತಡರಾತ್ರಿ ಬದೀಶ್ ಅವರು ತಡ ಮಾಡದೆ ನೇರವಾಗಿ ಮೂವಾಟುಪುಲ್ಲ ಪೊಲೀಸ್ ಠಾಣೆಗೆ ಓಡಿ ಹೋದರು. ಪೊಲೀಸ್ ಠಾಣೆಗೆ ಓಡಿ ಹೋದ ಬದೀಶ್ ಅವರ ಕೈಯಲ್ಲಿ ಆ ಟಿಕೆಟ್ ಇತ್ತು. ಅವರ ಮುಖದಲ್ಲಿ ತೀವ್ರ ಆತಂಕ ಎದ್ದು ಕಾಣುತ್ತಿತ್ತು. ತಡರಾತ್ರಿ ಆತಂಕದಿಂದ ಠಾಣೆಗೆ ಬಂದ ಬದೀಶ್ ಅವರನ್ನು ನೋಡಿ ಪೊಲೀಸರು ಮೊದಲು ಕನ್ಫ್ಯೂಸ್ ಆದರು. ಬದೀಶ್ ಅವರಿಗೆ ಮಲಯಾಳಂ ಬರೆದಿರುವ ಕಾರಣ ತಮ್ಮ ಮಾತನ್ನು ಪೊಲೀಸರಿಗೆ ಅರ್ಥೈಸಲು ಕಷ್ಟವಾಯಿತು. ಆಗ ಬದೀಶ್ ತಕ್ಷಣವೇ ತಮ್ಮ ಸ್ನೇಹಿತ ಕುಮಾರ್ ಎಂಬುವರಿಗೆ ಫೋನ್ ಮಾಡಿ ಠಾಣೆಗೆ ಕರೆಸಿಕೊಂಡರು. ಕುಮಾರ್ ಸಹಾಯದಿಂದ ಪೊಲೀಸರಿಗೆ ವಿಷಯ ತಿಳಿಸಲಾಯಿತು. ಸರ್, ನನಗೆ 75 ಲಕ್ಷ ರೂಪಾಯಿ ಬಂದಿದೆ. ಈ ಟಿಕೆಟ್ ನಿಂದ ನನಗೆ ಅಪಾಯ ಬರಬಾರದು, ನನಗೆ ರಕ್ಷಣೆ ಬೇಕು ಎಂದು ಬದೀಶ್ ಮನವಿ ಮಾಡಿಕೊಂಡರು. ವಿಷಯ ತಿಳಿದ ಮೂವಾಟುಪುಲ್ಲ ಪೊಲೀಸರು ಮುಗುಳು ನಕ್ಕರು. ಬದೀಶ್ ಅವರನ್ನು ಸಮಾಧಾನಪಡಿಸಿ ಕುಳಿತುಕೊಳ್ಳಲು ನೀರು ಕೊಟ್ಟರು. ಅಲ್ಲದೆ ನೀವು ಹೆದರುವ ಅಗತ್ಯವಿಲ್ಲ, ನಿಮ್ಮ ಟಿಕೆಟ್ ಸುರಕ್ಷಿತವಾಗಿರುತ್ತದೆ ಎಂದು ಭರವಸೆ ನೀಡಿದರು. ನಂತರ ಈ ಹಣವನ್ನು ಪಡೆಯಲು ಬ್ಯಾಂಕ್ನಲ್ಲಿ ಅನುಸರಿಸಬೇಕಾದ ಎಲ್ಲಾ ನಿಯಮಗಳು ಮತ್ತು ಹಂತಗಳನ್ನು ಬದೀಶ್ ಅವರಿಗೆ ಪ್ರೀತಿಯಿಂದ ವಿವರಿಸಿದರು. ಪೊಲೀಸರ ಈ ಬೆಂಬಲದಿಂದ ಬದೀಶ್ ನಿಟ್ಟುಸಿರು ಬಿಟ್ಟರು. ಹಣ ಕೈ ಸೇರಿದ ತಕ್ಷಣ ತಮ್ಮ ಸ್ವಂತ ಊರಾದ ಪಶ್ಚಿಮ ಬಂಗಾಳಕ್ಕೆ ಹಿಂದಿರುಗಲು ಬದೀಶ್ ನಿರ್ಧರಿಸಿದ್ದಾರೆ. ಈ ಲಾಟರಿ ಹಣದಿಂದ ತಮ್ಮ ಹಳೆಯ ಮನೆಯನ್ನು ದುರಸ್ತಿಗೊಳಿಸಿ ಚೆನ್ನಾಗಿ ನವೀಕರಿಸಬೇಕು ಎಂಬುದು ಇವರ ಮೊದಲ ಆಸೆ. ಹಾಗೆಯೇ ತಮ್ಮ ಊರಿನಲ್ಲಿ ಕೃಷಿ ಭೂಮಿ ಖರೀದಿಸಿ ವ್ಯವಸಾಯವನ್ನು ವಿಸ್ತರಿಸಬೇಕು ಎಂಬ ದೊಡ್ಡ ಕನಸು ಇವರಿಗಿದೆ. ಕೇರಳಕ್ಕೆ ಹೊಟ್ಟೆಪಾಡಿಗಾಗಿ ಬಂದ ಬದೀಶ್ ಅವರಿಗೆ ಕೇರಳದ ಮಣ್ಣು ಮತ್ತು ಅದೃಷ್ಟದ ದೇವತೆ ಇಬ್ಬರು ಕೈ ಹಿಡಿದಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು.